ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಸಮವಸ್ತ್ರದಲ್ಲಿ ಬಂದು ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬ್ಯಾಡರಹಳ್ಳಿಯ BL ಲೇಔಟ್ನಲ್ಲಿ ನಡೆದಿರುವಂಥ ರಾಬರಿ ಇದೆಯಲ್ಲ, ನಿಜವಾಗಲೂ ಕೂಡ ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಒಂಥರ ಸಿನಿಮಾ ಸ್ಟೈಲ್ ಥರನೇ ದರೋಡೆ ಮಾಡಲಾಗಿದೆ. ಹೊಂಬಾಳೆಗೌಡ ಎಂಬುವರ ಮನೆಯಲ್ಲಿ ಆಗಿರುವಂಥ ದರೋಡೆ ಇದು. ಕೈಕಾಲುಗಳಿಗೆ ಆ ಟೇಪ್ ಸುತ್ತಿ ಆ ಪಿಸ್ತೂಲನ್ನು ತೋರಿಸಿ ರಾಬರಿ ಮಾಡಿರುವಂಥ ಘಟನೆ ಇದು. 20 ಲಕ್ಷ ರೂಪಾಯಿ ಹಣ, ಅರ್ಧ ಕೆಜಿ ಚಿನ್ನವನ್ನು ದೋಚಿಕೊಂಡು ಹೋಗಿರುವಂಥ ಗ್ಯಾಂಗ್ ಇದು. ಈಗಾಗಲೇ ಪೊಲೀಸ್ ಟೀಮಲ್ಲಿ ಭೇಟಿಯನ್ನು ಕೊಟ್ಟಿದೆ. ಸೋಕೋ ಟೀಮ್ ಪರಿಶೀಲನೆ ಸಂದರ್ಭದಲ್ಲಿ ಒಂದು ಮಹತ್ವದ ಸುಳಿವು ಪತ್ತೆ ಆಗಿದೆ. ಈ ಫಿಂಗರ್ ಪ್ರಿಂಟಿಂದ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ. ಆ ಸುಳಿವನ್ನು ಕಂಡು ಪೊಲೀಸರಿಗೆ ಒಂದು ಕ್ಷಣ ಪೊಲೀಸರು ದಂಗಾಗಿ ಹೋಗಿದ್ರು. ಪೊಲೀಸರಿಗೆ ಸಿಕ್ಕಿರುವಂಥ ಫಿಂಗರ್ ಪ್ರಿಂಟ್ ಇದೆಯಲ್ಲ, ಜೈಲಿನಲ್ಲಿರುವಂಥ ಖೈದಿಯದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ಖೈದಿಯ ಬಗ್ಗೆ ಈಗ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಕಾರ್ಯ ಮುಂದುವರಿತಾ ಇದೆ. ಹಾಗಾದರೆ ಆ ಖೈದಿ ಹೇಗೆ ಎಸ್ಕೇಪ್ ಆದ, ಎಲ್ಲಿಂದ ಬಂದ, ಇದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕೀಗ. ಪೆರೋಲ್ ಮೇಲೆ ಹೊರಗಡೆ ಬಂದು ಪುನಃ ಜೈಲಿಗೆ ಈತ ವಾಪಸ್ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ರಾಬರಿಯಾದ ಮರುದಿನವೇ ಈತ ಜೈಲಿಗೆ ವಾಪಸ್ ಹೋಗಿದ್ದಾನೆ. ಇದೆಲ್ಲ ಘಟನೆಗಳನ್ನು ನೀವು ಸಿನಿಮಾದಲ್ಲಿ ನೋಡಿರ್ತೀರಿ. ಇದು ರಿಯಲ್ ಆಗ್ತಾ ಇರೋದು. ಜೈಲಲ್ಲಿ ಇರುವಂತಹ ಖೈದಿನ ಈ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಈಗ ಪೊಲೀಸ್ನವರು ಮುಂದಾಗುವಂಥ ಪರಿಸ್ಥಿತಿ. ಈಗ ಮನೆಯಲ್ಲಿ ಹಣ ಇರುವ ವಿಚಾರ ಇವರಿಗೆ ಹೇಗೆ ಗೊತ್ತಾಯಿತು ಅನ್ನುವಂಥ ಅನುಮಾನ ಯಕ್ಷ ಪ್ರಶ್ನೆ. ಕುಟುಂಬಸ್ಥರ ಮೇಲೂ ಕೂಡ ಈಗ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸರು. 1.5 ಕೋಟಿ ಹಣ ಮನೆಯಲ್ಲಿ ಇಟ್ಟಿದ್ರಂತೆ ಈ ಒಂದು ಮನೆಯ ಮಾಲೀಕ. ಜಮೀನು ಮಾರಾಟ ಮಾಡಿ ಆ ಮಾರಾಟದಿಂದ ಬಂದಿರುವಂಥ ಹಣ ಇದೆಯಲ್ಲ ಮನೆಯಲ್ಲಿ ಇತ್ತು. ಸೊ ಮನೆಯಲ್ಲಿ 1.5 ಕೋಟಿಗೂ ಅಧಿಕ ಹಣ ಇತ್ತು ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಇವರಿಗೆ ಸಿಕ್ಕಿರೋದೆಷ್ಟು 20 ಲಕ್ಷ ರೂಪಾಯಿ, ಜೊತೆಗೆ ಅರ್ಧ ಕೆಜಿ ಚಿನ್ನ ಮಾತ್ರ ಸಿಕ್ಕಿದೆ. ಏನು ಸಿಕ್ಕಿದೆ ಅದನ್ನು ದೋಚ್ಕೊಂಡು ಹೋಗಿದ್ದಾರೆ. ಬಟ್ ಹೆಂಗಿದೆ ನೋಡಿ, ಇದು ಪೊಲೀಸ್ ವೇಷದಲ್ಲಿ ಬಂದು ಪೊಲೀಸ್ ಅಂಥೇಳಿ ಈ ರೀತಿಯಾಗಿ ನಾಟಕ ಆಡಿ ಮನೆಯಲ್ಲಿರುವಂಥ ಜನರಿಗೆ ಅಲ್ಲಿ ಕಟ್ಟಿ ಹಾಕಿ ಆ ಟೇಪನ್ನು ಸುತ್ತಿ ರಾಜಾರೋಷವಾಗಿ ಬಂದು ದರೋಡೆ ಮಾಡಿರುವಂಥ ಪ್ರಕರಣ ಇದು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸಂಜೆ 7ರಿಂದ ಅದೇ ಈಗ ಐತೆ ಹೋಗೋಣ ಅಂತ ಅಲ್ಲೇನು ಲೀಡ್ ಅಲ್ಲಿ CCTV ಸರ್ ಎಷ್ಟು ಜನ ಬಂದಿರಬೇಕು ಸರ್? ಇಬ್ಬರು ಅಂತ ಎಲ್ಲ ಹೋಗ್ಬೇಕು. ಮೊನ್ನೆ ಬಾಗಿರು ಅಂತ ಫ್ರೆಂಡೇ ಚೆನ್ನಾಗಿತ್ತು. ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸಂಜೆ 7ರಿಂದ ಅದೇ ಈಗ ಐತೆ ಹೋಗೋಣ ಅಂತ ಅಲ್ಲೇನು ಲೀಡ್ ಅಲ್ಲಿ CCTV ಸರ್ ಎಷ್ಟು ಜನ ಬಂದಿರಬೇಕು ಸರ್? ಇಬ್ಬರು ಅಂತ ಎಲ್ಲ ಹೋಗ್ಬೇಕು. ಮೊನ್ನೆ ಬಾಗಿರು ಅಂತ ಫ್ರೆಂಡೇ ಚೆನ್ನಾಗಿತ್ತು. ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸಂಜೆ 7ರಿಂದ ಅದೇ ಈಗ ಐತೆ ಹೋಗೋಣ ಅಂತ ಹೋಗೋಣ ಆಡೋಣ. ಚೆನ್ನಾಗೈತೆ ನನಗೆ